ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಅಷ್ಟಮ ಸ್ತೋತ್ರದಲ್ಲಿ 5ನೇ ಶ್ಲೋಕ. ಹತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಷು ತಮಾನಾಂ ಪರಃ ಸತ್ಯಸಂಕಲ್ಪಯೇ ಕೋ ವರೇಣ್ಯೋ ವಶಿ ಮತ್ಯನೂನೈ ಸದಾ ವೇದವಾದೋದಿತಃ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ವಾಸುದೇವನನ್ನ ಸಂತೋಷಪಡಿಸೋಣ. ದೇವತಾ ಮಂಡಲಕ್ಕೆ ಅಲಂಕಾರ ಭೂಷಣನಂತೆ ಇರತಕ್ಕ ಪರಮಾತ್ಮನನ್ನ ಸಂತೋಷಪಡಿಸೋಣ. ಹಾಗೆ ಯಾಕೆ ಅಂದ್ರೆ ಯಸ್ಯ ವಿಷ್ಣೋಃ ಅತ್ಯಯ. ಅತ್ಯಯ ಅಂದ್ರೆ ಮೀರೋದು ಅಂತ ಅರ್ಥ. ಅತ್ಯಯ ಕ್ವಾಪಿ ದೇಶೇ ಕಾಲೇ ವಾ ಕೇನಾಪಿ ದೇವಾದನ್ಯತಮೇನ ನ ಕೃತಃ ನ ಕ್ರಿಯತೆ ನ ಕರಿಷ್ಯತೆ. ಅಂದ್ರೆ ಯಾವ ದೇಶದಲ್ಲಾಗಲಿ ಯಾವ ಕಾಲದಲ್ಲಾಗಲಿ ದೇವತೆಗಳು ಯಾರೇ ಆಗಲಿ ಪರಮಾತ್ಮನನ್ನ ಸಜ್ಜನರುಂಬವರು ದೇವತೆಗಳು ಯಾರೂ ಕೂಡ ಪರಮಾತ್ಮನನ್ನ ಮೀರಿದವರಲ್ಲ. ಪರಮಾತ್ಮ ಒಂದು ಹೇಳಿದ ಅಂದ್ರೆ ಹಾಗೆ ನಡೀತದೆ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ, ಯಾರಿಂದಲೂ ಮಾಡಲ್ಪಟ್ಟಿಲ್ಲ, ಕ್ವಾಪಿ ಎಲ್ಲೂ ಕೂಡ ಮಾಡಲ್ಪಟ್ಟಿಲ್ಲ, ಯಾವ ದೇಶಕಾಲದಲ್ಲೂ ಮಾಡಲ್ಪಟ್ಟಿಲ್ಲ, ಯಾರಿಂದಲೂ ಮಾಡಲ್ಪಟ್ಟಿಲ್ಲ. ಹಿ ಶಬ್ದೇನ ಇದು ಪ್ರಸಿದ್ಧ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನಾರಾಯಣನಿಗೆ ಸಮನಾದವರು ಹಿಂದೆ ಯಾರೂ ಇದ್ದಿಲ್ಲ, ಮುಂದೆ ಯಾರೂ ಇರ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಅಂತ ಪ್ರಮಾಣ ವಚನ ಇದೇ ಅರ್ಥವನ್ನ ಹೇಳ್ತಾ ಇದೆ. ಪರಮಾತ್ಮನನ್ನ ಮೀರಿದವರು ಅಂತ ಯಾರೂ ಇಲ್ಲ. ಇನ್ನು ಅಂತಹ ಪರಮಾತ್ಮನನ್ನ ಸಂತೋಷಪಡಿಸೋಣ ಅಂತ ಅಲ್ಲಿಗೆ ಅನ್ವಯ. ಇನ್ನು ಉತ್ತಮಾನಾಂ ಯದ್ ಗುಣೇಶು ಪರಃ ಅಧಿಕಃ ಪ್ರತ್ಯಯ. ಉತ್ತಮಾನಾಂ ಅಂದ್ರೆ ಸಾಧು ಜನರ ಯದ್ ಗುಣೇಶು ಯಾವ ಹರೇಹೇ ಗುಣೇಶು ಪರಮಾತ್ಮನ ಗುಣಗಳು ದಯಾ ದಾಕ್ಷಿಣ್ಯ ಮುಂತಾದ ಗುಣಗಳು ಪರಃ ಅಧಿಕಃ. ಸಾಧು ಜನರಿಗೆ ಪರಮಾತ್ಮನ ವಿಚಾರದಲ್ಲಿ ಅಧಿಕವಾದ ಒಂದು ಆಸಕ್ತಿ ಇದೆ. ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡಬೇಕು ಹಾಗೆ ಅಂತ. ಪ್ರತ್ಯಯ ಅಂದರೆ ವಿಶ್ವಾಸ ಅಂತ ಅರ್ಥ. ಪರಃ ಅಧಿಕಃ ವಿಶ್ವಾಸ. ಪರಮಾತ್ಮನ ಕುರಿತಾದ ವಿಚಾರದಲ್ಲಿ ಗುಣಗಳಲ್ಲಿ ಅಧಿಕ ವಿಶ್ವಾಸ ಸಜ್ಜನರು ಇಟ್ಟಿರ್ತಾರೆ. ಅಂತಹ ಪರಮಾತ್ಮನನ್ನ ಸಂತೋಷಪಡಿಸೋಣ ಅಂತ ಅನ್ವಯ. ಮತ್ತು ಸತ್ಯ ಸಂಕಲ್ಪ ಏಕಃ ವರೇಣ್ಯ ಹಾಗೆ ಅಂತ. ಸತ್ಯ ಸಂಕಲ್ಪ ಅಂದ್ರೆ ಸತ್ಯ ಅಬಾಧಿತ ಸಂಕಲ್ಪ. ಅಬಾಧಿತವಾದ ಅಂದ್ರೆ ಇಲ್ಲ ಅಂತ ಇಲ್ಲ, ದೇವರೇನಾರು ಇಚ್ಛೆ ಪಟ್ಟು ಇಲ್ಲ ಅಂತ ಆಗೋದಿಲ್ಲ. ಅದನ್ನೇನ್ ಕರೀತಾರೆ? ಸತ್ಯ ಅಂತ ಕರೀತಾರೆ. ಇಲ್ಲ ಅಂತ ಆಗೋದಿಲ್ಲ, ಅಂತಹ ಸಂಕಲ್ಪ ಪರಮಾತ್ಮನದ್ದು. ಮತ್ತು ಯಹ ಏಕಃ ಮುಖ್ಯ. ಪರಮಾತ್ಮ ಏನಾಗಿದ್ದಾನೆ? ಏಕಃ ಅಂದ್ರೆ ಮುಖ್ಯ, ಸರ್ವೋತ್ತಮನಾಗಿದ್ದಾನೆ. ಏಕೆ ಮುಖ್ಯಾನ್ಯ ಕೇವಲ ಇತ್ಯಮರಃ. ಮತ್ತು ವರೇಣ್ಯ, ಯಾವ ಪರಮಾತ್ಮ ಇದ್ದಾನೆ ವರಣೀಯ ಗುಣೈಹಿ ಶ್ರೇಷ್ಠ ಅಂತ. ವರ್ಣೀಯನಾಗಿದ್ದಾನೆ ಅಂದ್ರೆ ಸೇವಿಸಲು ಯೋಗ್ಯನಾಗಿದ್ದಾನೆ, ಅಥವಾ ಗುಣಗಳಿಂದ ಶ್ರೇಷ್ಠನಾಗಿದ್ದಾನೆ, ಅದರಿಂದ ವರೇಣ್ಯ. ಮತ್ತು ವಶಿ ಅಂದ್ರೆ ಸ್ವತಂತ್ರ, ತನ್ನ ವಶದಲ್ಲಿ ತಾನಿರ್ತಾನೆ. ವಶವುಳ್ಳವ ವಶಿ. ಯಾರ ವಶದಲ್ಲಿ ಇರ್ತಾನೆ? ತನ್ನ ವಶದಲ್ಲಿ ತಾನಿರ್ತಾನೆ. ಅದರಿಂದ ದೇವರನ್ನ ವಶಿ ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪ ಏಕಃ ವರೇಣ್ಯ ವಶಿ. ಇನ್ನು ಮತ್ಯನೂನೈಹಿ. ಮತ್ಯ ಅಂದ್ರೆ ಜ್ಞಾನ ಅಂತ ಅರ್ಥ. ಮತಿ ಅಂದ್ರೆ ಜ್ಞಾನ. ಮತ್ಯನೂನೈಹಿ, ಅನೂನ ಅಂದ್ರೆ ಅನಿಕೃಷ್ಟೈಹಿ ಅಂತ. ಅನಿಕೃಷ್ಟ ಅಧಿಕೈಹಿ ಇತ್ಯರ್ಥಃ ಪುಂಬಿಹಿ. ಸದಾ ನಿರಂತರಂ ವೇದವಾಕ್ಯಾನಿ ತೈಹಿ ಉದಿತಃ. ಆ ಜ್ಞಾನಿ ಜನರು ಏನಿದ್ದಾರೆ ಅವರು ಅಂತ ಜ್ಞಾನಿಗಳಿಂದ ಸದಾ ನಿರಂತರವಾಗಿ ವೇದವಾದೋದಿತಃ, ವೇದವಾಕ್ಯಾನಿ ತೈಹಿ ಉದಿತಃ ಉಕ್ತ ಮಾಹಾತ್ಮ್ಯವತ್ತಯ ಪ್ರತಿಪಾದಿತಃ.
ವೇದವಾದ ಅಂದ್ರೆ ಏನರ್ಥ? ವೇದಗಳನ್ನ ಹೇಳೋದು. ಅದಕ್ಕೆ ಪರಮಾತ್ಮನ ಗುಣಪೂರ್ವಕವಾಗಿ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡ್ತಾ ವೇದಾರ್ಥ ವಿಚಾರೇನ ಸರ್ವೋತ್ತಮತೆಯ ನಿರ್ಣೀತಃ. ವೇದಾರ್ಥಗಳಿಂದ ನಮಗೇನ್ ಗೊತ್ತಾಗ್ತದೆ? ವಿಚಾರ ಮಾಡುವುದರಿಂದ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ. ಮತ್ಯನೂನೈ ಸದಾ ವೇದವಾದೋದಿತಃ. ಜ್ಞಾನಿಗಳಿಂದ ಶಾಸ್ತ್ರ ವಿಚಾರ ಮಾಡಲ್ಪಟ್ಟು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ವೇದಗಳು ತಿಳಿಸ್ತಾ ಇದೆ. ಅಂಥ ಮಹಿಮೆ ಉಳ್ಳವನಾದ ಆ ವಾಸುದೇವನನ್ನ ಸಂತೋಷಪಡಿಸೋಣ ಹಾಗೆ ಅಂತ ಅರ್ಥ. ತಂ ವಾಸುದೇವಂ ಪ್ರೀಣಯಾಮಃ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಷು ತಮಾನಾಂ ಪರಃ ಸತ್ಯಸಂಕಲ್ಪಯೇ ಕೋವರೇಣ್ಯೋ ವಶಿ ಮತ್ಯನೂನೈ ಸದಾ ವೇದವಾದೋದಿತಃ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.